ಶ್ರೀ ರೇಣುಕಾದೇವಿ ಸದ್ಭಕ್ತರಲ್ಲಿ ಶ್ರೀ ರೇಣುಕಾದೇವಿ ಅಭಿವೃದ್ಧಿ ಪ್ರಾಧಿಕಾರದ ನೌಕರನಾದ ಪಿ ರಾಜಶೇಖರ ಆಗಮಿಕರು ಈ ಮೂಲಕ ದೇವಿಯ ಚರಿತ್ರೆಯನ್ನು ಹೇಳುವುದೇನೆಂದರೆ, ಕೃತಯುಗದಲ್ಲಿ ರಾಕ್ಷಸರ ರಾಕ್ಷಸರ ಉಪಟಳ ಜಾಸ್ತಿಯಾಗಿದ್ದರಿಂದ ಪರಶುರಾಮ ಅವತಾರ ಆಗಲಿಕ್ಕೆ ಸಲುವಾಗಿ ಶ್ರೀ ರೇಣುಕಾದೇವಿಯು ರಾಜನಿಗೆ ಮಕ್ಕಳಿಲ್ಲದ ಕಾರಣ ಅಗ್ನಿಕುಂಡ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಪುತ್ರಕಾಮೇಷ್ಟಿ ಯಾಗದಿಂದ ಅಯೋನಿಜಳಾಗಿ ರೇಣುಕಾದೇವಿಯು ಉದ್ಭವ ಆಗಿರ್ತಾಳೆ. ಅದು ಶ್ರೀ ರೇಣುಕಾ ಪಾರ್ವತಿ ಅವತಾರ ರೂಪದಲ್ಲಿ ಶ್ರೀ ರೇಣುಕಾ ಎಂಬ ನಾಮಧೇಯದಿಂದ ಶ್ರೀ ರೇಣುಕರಾಜನ ಮಗಳಾಗಿ ಶ್ರೀದೇವಿ ಧರಿಗೆ ಬರ್ತಾಳೆ. ಆಮೇಲೆ ಶ್ರೀ ಶಿವನ ಅವತಾರದಿಂದ ಜಮದಗ್ನಿಯವರು ಶಿವನ ಅವತಾರದಲ್ಲಿ ಅವರು ಉದ್ಭವ ಆಗ್ತಾರೆ. ರಾಜನ ಮಗಳಾಗಿಂದ ವಾಯುವಾರಕ್ಕಾಗಿ ಕಾಡಿಗೆ ಹೋದಾಗ ಋಷಿಮುನಿಗಳನ್ನು ಕಂಡು ಅವರಲ್ಲಿ ಮನಸ್ಸೋತು ಅವರಲ್ಲಿ ವಿವಾಹವಾಗ್ತದೆ. ವಿವಾಹ ಆಗಿ ಪರಶುರಾಮ ಅವರನ್ನು ಹೊಟ್ಟೆದ ಗರ್ಭದಿಂದ ಜನಿಸಿ ಪರಶುರಾಮ ಅಂತೇಳಿ ಅಭಿವೃದ್ಧಿಯನ್ನು ಹೊಂದಿ, ಪರಶುರಾಮ ಅವತಾರ ಅಂದರೆ ವಿಷ್ಣು ಅವತಾರ. ಅದರಲ್ಲಿ ಅವರು ಎಲ್ಲ ರಾಜರ ಎಲ್ಲ ದುಷ್ಟ ಇದನ್ನು ಮಾಡ್ತಿದ್ದ ಅವ್ರನ್ನೆಲ್ಲ ಸಂಹಾರ ಮಾಡಿ ಕೊನೆಗೆ ಕಾರ್ತಿವೀರ್ಯಾರ್ಜುನನ್ನು ಸಂಹಾರ ಮಾಡಿ ಕೊನೆಯ ಒಳಗೆ ದೇವಿಯ ಒಳಗೆ ಪ್ರಾರ್ಥನೆ ಮಾಡಿದಾಗ ಶ್ರೀದೇವಿಯು ಪರಶುರಾಮಗೆ ಭಾಷೆ ತೊಗೊಂಡಿದ್ದಾಳೆ. ಏನಂತ, ಪರಶುರಾಮನಿಗೆ ನೀನು ಒಬ್ಬನಿಗೆ ನಾನು ತಾಯಿ ಆಗಲ್ಲಪ್ಪ, ಎಲ್ಲರಿಗೂ ತಾಯಿಯಾಗಿ ಭಕ್ತರ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸಿ ಎಲ್ಲರಿಗೂ ಅಮ್ಮ ಎಲ್ಲಮ್ಮ ಅಂತೇಳಿ ನಮ್ಮ ಪ್ರಖ್ಯಾತಿ ಹೊಂದಿ ಭಕ್ತರ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಮಾತು ತೊಗೊಂಡಿದ್ದಾಳೆ. ದೇವಿಯ ಆಶೀರ್ವಾದ ಸದಾ ಸದ್ಭಕ್ತರಿಗೂ ಇರುತ್ತದೆ. ಆದರೆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಭಕ್ತರ ಬೇಡಿದ ಇಷ್ಟಾರ್ಥಗಳು ನೆರವೇರ್ತವೆ. ದೇವಿಯು ಭಕ್ತರಿಗೆ ಸದಾ ಆಶೀರ್ವಾದ ರೂಪದಲ್ಲಿ ಇರ್ತಾಳೆ. ಭಂಡಾರವನ್ನು ಅಮ್ಮಗೆ ನಾವು ಉಗಿ ಅಂತೇಳಿ ಪ್ರಸನ್ನಳಾಗು ದೇವಿ ಅಂಥೇಳಿ ಭಕ್ತರ ಭಂಡಾರವನ್ನು ಅರ್ಪಣೆ ಮಾಡ್ತಾರೆ. ದೇವಿಯು ಭಕ್ತರಿಗೆ ಆಶೀರ್ವಾದ ಅಂಥೇಳಿ ಭಕ್ತರಿಗೆ ಭಂಡಾರವನ್ನು ಕೊಡ್ತಾಳೆ. ಅಂದ ದೇವಿಯ ಉದೋ ನಾಮಸ್ಮರಣೆ ಮಾಡುವುದರಿಂದ ನಮಗೆ ಸಕಲ ಸದ್ಭಕ್ತರಿಗೆ ಒಳ್ಳೆಯದಾಗ್ತೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.